ಜೋಸೆಫ್ ಹೂವರ್ ಹಿರಿಯ ಕ್ರೀಡಾ ಪತ್ರಕರ್ತರು ಇಡೀ ಕರ್ನಾಟಕದ ಕ್ರೀಡಾ ಇತಿಹಾಸವನ್ನ ಬರೆದಿದ್ದಾರೆ. ಆದ್ರೆ ಇಂಥ ದುರಂತ ಇತಿಹಾಸ ಅವ್ರು ಯಾವತ್ತೂ ಬರೆದಿರ್ಲಿಲ್ಲ, ಬರೆಯಕ್ಕೆ ಇಷ್ಟನೂ ಪಡ್ತಿರ್ಲಿಲ್ಲ. ಜೋಸೆಫ್ ಹೂವರ್ ಸರ್ ಏನನ್ಸುತ್ತೆ? ಇದೆಲ್ಲ ಕೇಳಿದ್ರೆ ಇನ್ನೊಂದು ಹೋಗುತ್ತೆ. ಮುಂಚೆನೆ ಆ ಶವ ನೋಡಿದಾಗೆ ನಾವು ಅನ್ಕೊಂಡ್ವಿ ಇದೇನಪ್ಪ ಹಿಂಗಾಗಿದೆ ಸಿಚುವೇಶನ್. ಬಟ್ ಇವರು ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಇದು ಯಾಕೆ ಹಾಗಕ್ ಬಿಟ್ರು. ಸೊ ಈಗ ಕೇಳ್ತಿದ್ದಾರೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂದ್ಬಿಟ್ಟು. ಇದು ಆಗ್ಲೇ ಬಾರ್ತಾ ಇತ್ತು ಕರೆಕ್ಟ್ ಆಗಿ ನೇತಾಗಿ ಮಾಡಿದ್ರೆ. ನಾನು ಬರೋದೇನಂದ್ರೆ ಸರ್ಕಾರದ ಭಾಗ ಇದ್ದೆ, ಡೆಫಿನೆಟ್ ಆಗಿದೆ. ನಾನ್ ಸ್ಟ್ರೇಟ್ ಆಗಿ ಹೋಗೋದು RCB ಮ್ಯಾನೇಜ್ಮೆಂಟ್. ಯಾಕಂದ್ರೆ ಅವರು ವಿದೌಟ್ ಪರ್ಮಿಷನ್ ಅವ್ರು ಯಾಕೆ ಟ್ವೀಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗ ಯಾಕೆ ಬಿಡ್ತಾರೆ, ಜನ ಬನ್ನಿ ಸೆಲೆಬ್ರೇಷನ್ ಅಂದ್ಬಿಟ್ಟು ನೋಡಿ ಜನ ಯುವಕರೆಲ್ಲ ಬಂದಿದ್ದ ಹೌದು ಮಾಡಿದ್ರು. ಆಮೇಲೆ ಅವರು ಈಗ ಟಿಕೆಟ್ ಮಾರ್ಬೇಕಾರೆ 2,000 ಟಿಕೆಟ್ ನ ಡೈನಾಮಿಕ್ ಪ್ರೈಸಿಂಗ್ ಮಾಡ್ಬಿಟ್ಟು 4,000 ರೂಪಾಯಿಗೆ ಮಾರ್ತಾರೆ. ಎಲ್ಲಾ ತರ ಪ್ರೈಸ್ ರೇಸ್ ಮಾಡ್ತಾರೆ. ಕಾವು ಹೇಗಿದೆ ಅಂದ್ಬಿಟ್ಟು ಅವ್ರು ಗೊತ್ತಿರಲಿಲ್ವಾ ಈ ಕಾವು ಜನ ಬರ್ತಾರೆ, ಟೀಮ್ ಗೆದ್ದಿದೆ 18ನೇ ವರ್ಷದವ್ರಿಗೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರ್ಬೇಕಾಯ್ತು. ಸೊ ಅವ್ರ ರೆಸ್ಪಾನ್ಸಿಬಿಲಿಟಿ ಅದು ಎಲ್ಲ ನೋಡ್ಕೋಬೇಕಾಯ್ತು. ಬ್ಯಾರಿಕೇಡ್ಸ್ ಇರ್ಬೇಕಾಯ್ತು, ಸೆಕ್ಯೂರಿಟಿ ಇರ್ಬೇಕಾಯ್ತು. ಸೊ ಕಂಪ್ಲೀಟ್ ಫೇಲಿಯರ್ ಆನ್ RCB. ನಾ ಹೇಳೋದು RCB ಟೀಮ್ ನ ಬ್ಯಾನ್ ಮಾಡಬೇಕು. ನಾ KCA ಬಗ್ಗೆ ಕೂಡ ನಿಮ್ಮ ಹತ್ರ ಅಭಿಪ್ರಾಯ ತಗೋತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನನ್ನ ಸಹೋದ್ಯೋಗಿ ಆಶ್ವಾ ದೇವಿತ್ ಅವತ್ತು ಅದ್ರ ನಡುವೆ ಇದ್ದ. ನಮ್ಗೆಲ್ಲ ಆತಂಕ ಆಗ್ತಾ ಇತ್ತು. ಆಕ್ಚುಲಿ ದಿವಿತ್ ಒಂದು ಸೇಫ್ ಆಗಿ ಬಂದ್ರೆ ಸಾಕಪ್ಪ ಅಂತ, ಯಾಕಂದ್ರೆ ಆ ಕ್ರೌಡ್ ಮಧ್ಯೆ ಇದ್ದ ದಿವಿತ್ ಅಲ್ಲಿ. ಎಸ್ ದಿವಿತ್, ಓವರ್ ಟು ಯು. ನಿಮ್ಗೆ ಏನ್ ಅನಿಸ್ತು? ಜೊತೆಗೆ ನಿಮ್ ಜೊತೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ, ಅವ್ರನ್ನು ಮಾತಾಡ್ಸ್ಕೊಳ್ಳಿ. ಎಸ್ ದಿವಿತ್, ಓವರ್ ಟು ಯು. ಎಸ್ ನೋಡಿ, 18 ವರ್ಷದಿಂದ ಕಪ್ ಗೆದ್ದಿಲ್ಲ RCB. ಯಾವಾಗ ಯೂಶಲಿ ಕಪ್ ಗೆದ್ದಾಗ ಆ ಹುಮ್ಮಸ್ಸು, ಆ ವೈಬ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಕಾಯ್ತಾ ಇದ್ರು. ಈ ಸಂದರ್ಭದಲ್ಲಿ ಮೊದಲಿಗೆ ಸರ್ಕಾರದ ವೈಫಲ್ಯ ಅಂತ ಹೇಳಿ ಅಲ್ಲಿ ವಾದ ಮಾಡ್ತಾ ಇದ್ದಾರೆ. ಓಕೆನಾ, ಸರ್ಕಾರದ ವೈಫಲ್ಯ ಅಂತ ಹೇಳಿ ವಾದ ಮಾಡ್ತಿದ್ದಾರೆ. ಪಾಯಿಂಟ್ ನಂಬರ್ 2, ನಾವು ಹೆಂಗಿದ್ವಿ, ನಾವು ಕರೆಕ್ಟ್ ಆಗಿದ್ವಾ ಅಭಿಮಾನಿಗಳು ಅಂತ. ಅಂದ್ರೆ ಸರ್ಕಾರದ ವೈಫಲ್ಯ ಆಗಿದೆ, ಆಯ್ತು, ಆದ್ರೆ ನಾವು ಕರೆಕ್ಟ್ ಆಗಿದ್ವಾ? ಏನ್ ಹೇಳ್ತೀರಾ ನಿಮ್ಮ ಹೆಸರೇನು? ಸರ್, ನನ್ನ ಹೆಸರು ನಿಶ್ಚಿತ್ ಅಂತ. ನಿಶ್ಚಿತ್, ನೀನ್ ಅಲ್ಲಿದ್ಯಾ ಅವತ್ತು? ಅಲ್ಲೇ ಇದ್ದೆ. ನೀನೊಬ್ಬ RCB ಅಭಿಮಾನಿ? ಹೌದು ಸರ್. ಓಕೆ, ನಿನಗೆ ಏನ್ ಅನಿಸ್ತಾ ಇದೆ ಅವರ ವಾದಗಳನ್ನು ನೋಡ್ತಾ ಇದ್ರೆ? ನಿನಗೆ ಏನ್ ಅನಿಸ್ತಾ ಇದೆ? ನಾವು ಮಾಡಿದ್ ಕರೆಕ್ಟಾ? ನಾವು ಕರೆಕ್ಟ್ ಆಗಿದ್ವಾ ಅವತ್ತು? ಇಲ್ಲ ಸರ್, ನಾವು ನೂಕಾಡ್ತಾ ಇದ್ವಿ. ಅವರು ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಸರ್ ಅವತ್ತು. ಎಷ್ಟು ಜನ ಬರ್ತಾರೆ ಅಂತ. ಆದ್ರೆ ಸಂಜೆ ಸೆಲೆಬ್ರೇಷನ್ ಮಾಡಿದ್ರಲ್ಲ MG ರೋಡ್ ಅಲ್ಲಿ, ಅಲ್ಗ ಹೋಗಿದ್ವಿ. ಫುಲ್ ಜನ ಎಲ್ಲ ರಶ್ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ಎಷ್ಟು ಜನ ಬರ್ತಾರೆ ಅಂತ ಪೊಲೀಸ್ನ ಹೆಚ್ಚಿಗೆ ಹಾಕಿ ಡಾಕ್ಟರ್. ಇಲ್ಲಿ ವಿಧಾನಸೌಧಕ್ಕೆ ಯಾರು ಹೋಗಿದ್ರು? ವಿಧಾನಸೌಧಕ್ಕೆ ಹೋಗಿದ್ಯಾ ನೀನು? ನೀನ್ ವಿಧಾನಸೌಧದಲ್ಲಿ ನಿಂತಾಗ ಅಲ್ಲಿ ಪ್ಲೇಯರ್ಸ್ ಆಗಿರ್ಬೋದು, ಅಲ್ಲಿ ಆಯೋಜನೆ ಮಾಡಿದಂತ ರೀತಿ ಆಗಿರ್ಬೋದು, ನಿನಗೆ ಕಾಣಿಸ್ತಿತ್ತಾ? ಒಂದ್ ಚೂರು ಕಾಣಿಸ್ತಿರ್ಲಿಲ್ಲ ಸರ್. ಕಾಣಿಸ್ತಿಲ್ಲ ಅಂದ್ಮೇಲೂ ಕೂಡ ನಾವ್ ಯಾಕೆ ಅಲ್ಲಿ ನಿಲ್ಬೇಕು? ಬರಕ್ಕೆ ಜಾಗ ಇಲ್ಲಲ್ಲ ಸರ್. ನಾವು ನಮ್ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ನಾವು ಏನು ಕಾಣ್ತಾ ಇಲ್ಲ, ಬಾ ಹೋಗೋಣ ಕರ್ಕೊಂಡ್ ಬರ್ತಾ ಇದ್ವಿ. ಅದು ಬರಕ್ಕೆ ಆಗ್ತಾ ಇಲ್ಲ ನನ್ಗೆ. ನೂಕಿ ಎಲ್ಲ ಬೆಳೆಸ್ತಾ ಇದಾರೆ, ಆಗ್ತಾ ಇಲ್ಲ ನಂಗೆ ಬರಕ್ಕೆ. ಅದಕ್ಕೆ ಅಲ್ಲೇ ಸುಮ್ಮನೆ ನಿಂತ್ಕೊಂಡು ಏನಂದ್ರೆ ಏನು ಕಾಣ್ತಾ ಇಲ್ಲ ನನ್ಗೆ ಅಲ್ಲಿ. ಈಗ ನೋಡಪ್ಪ, ನಾನು ಹೇಳೋದು ಏನೂ ಕಾಣ್ತಾ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಅಲ್ಲಿ ನಿಂತು ಅದನ್ನ ವೀಕ್ಷಣೆ ಮಾಡ್ಬೇಕಿತ್ತು? ನನ್ನ ಪ್ರಶ್ನೆ. ನೀವೇನ್ ಹೇಳ್ತೀರಾ ಸರ್? ನಾನು ಅಲ್ಲಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ, ಚೆನ್ನಾಗೆಲ್ಲ ಕಾಣುತ್ತೆ, ಎಲ್ಲ ನೀಟಾಗೆಲ್ಲ ಮಾಡ್ತಾರೆ ಸರ್ಕಾರ ಅನ್ಕೊಂಡು ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಪ್ಲೇಯರ್ಸೇ ಕಾಣ್ತಾ ಇರ್ಲಿಲ್ಲ. ಪುನಃ ಅಲ್ಲಿ ನಾವು ಮಧ್ಯಕ್ಕೆ ಹೋಗಿ ಸಿಗಾಕೊಬಿಟ್ಟಿದೀವಿ. ಈ ಕಡೆಗೆ ಬರೋಕ್ಕಾಗಲ್ಲ, ಆ ಕಡೆಗೆ ಹೋಗೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ವಿ ಸರ್ ಅಲ್ಲಿ. ಓಕೆ, RCB ಅಭಿಮಾನಿಗಳು ಇನ್ನಷ್ಟು ಜನ ಇದ್ದಾರೆ. ಈ ಕಡೆ ನನ್ನ ಬಲಭಾಗದಲ್ಲೂ ಕೂಡ ಇದ್ದಾರೆ, ಎಡಭಾಗದಲ್ಲೂ ಕೂಡ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡ್ಸೋಣ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಅರೇಂಜ್ಮೆಂಟ್ ಚೆನ್ನಾಗಿತ್ತು ಅಂತಾನೆ ನಾವು ಬಂದಿದ್ವಿ ಅಂತ. ಮತ್ತು ಕೂಡ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. 18 ವರ್ಷದಲ್ಲಿ ಕಂಡಂತ ಕನಸು ಕೇವಲ 18 ಗಂಟೆ ಒಳಗಡೆ ಆ ಸಂಭ್ರಮಾಚರಣೆ ಸೂತಕ ಆಗೋಯ್ತು. ಕಾರಣ ಯಾರು? ಒಂದು ಕಡೆ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರೆ, ಮತ್ತೆ ನಾವು ಸರಿ ಇದೀವ? ಎಸ್, ನಮ್ಮ ಬಳಿ RCB ಅಭಿಮಾನಿಗಳೆಲ್ಲರೂ ಕೂಡ ಇದ್ದಾರೆ. ಬನ್ನಿ, ನಾನು ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ರಾಘವೇಂದ್ರ ಅಂತ. ನೀವು ಅವತ್ತು ಎಲ್ಲಿದ್ರಿ ಸರ್? ಸರ್, ನಾನು KR ಸರ್ಕಲ್ ಹತ್ರ ಇದ್ದೆ. KR ಸರ್ಕಲ್ ಹತ್ರ ಇದ್ರೆ ವಿಧಾನಸೌಧಕ್ಕೆ ಹೋಗಿದ್ರಾ? ಚಿನ್ನಸ್ವಾಮಿ ಹತ್ರ ಹೋಗಿದ್ರಾ? ಹೋಗಕ್ ಟ್ರೈ ಮಾಡಿದೆ, ಫುಲ್ ಟ್ರಾಫಿಕ್ ಜಾಮ್ ಇತ್ತು, ಹಾಗಾಗಿ ಅಲ್ಲೇ ಸಿಗಾಕೊಂಡಿದ್ದೆ ನಾನು. ನೀವು ಟ್ರಾಫಿಕ್ ಜಾಮ್ ಅಲ್ಲೇ ಸಿಗಾಕೊಂಡಿದ್ರಿ. ನೀವು ಆ ಟ್ರಾಫಿಕ್ ನೋಡಿದಾಗ ನಿಮಗೆ ಏನ್ ಅನಿಸ್ತು ಸರ್? ಮೊದಲಿಗೆ ಫಸ್ಟ್ ನಾನು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅನ್ನೋ ನೋಡೋದಕ್ಕೆ ಅಂತ ಅನ್ಕೊಂಡಿದ್ದೆ. ಬಟ್ ಟ್ರಾಫಿಕ್ ಜಾಮ್ ನೋಡಿದ್ಮೇಲೆ ಗೊತ್ತಾಯ್ತು ಇದು ಕಂಪ್ಲೀಟ್ಲಿ ಮಿಸ್ ಮ್ಯಾಚ್ ಅಂತ ಅನ್ಬಿಟ್ಟು. ಆಮೇಲೆ ನನಗೆ ವಾಪಸ್ಸು ಬರಕ್ ಆಗ್ತಾ ಇಲ್ಲ, ಅಲ್ಲಿ ಮುಂದೆನೂ ಹೋಗಕ್ ಆಗ್ತಾ ಇಲ್ಲ. ಸೊ ಆ ತರ ಆಗಿ ನಾನು ಅಲ್ಲಿ ಸ್ಟಕ್ ಆಗಿದ್ದೆ. ಇವರಿಗೆ ವಾಪಸ್ಸು ಕೂಡ ಹೋಗಕ್ಕಾಗ್ತಿಲ್ಲ, ಈ ಕಡೆ ಮುಂದೆನೂ ಕೂಡ ಬರಕ್ ಆಗ್ತಿಲ್ಲ, ಮುಂದಕ್ಕೂ ಹೋಗಕ್ಕಾಗ್ತಿಲ್ಲ, ವಾಪಸ್ಸು ಕೂಡ ಹೋಗಕ್ಕಾಗ್ತಿಲ್ಲ. ಯಾಕೆ? ನಿಮಗೆ ಯಾಕೆ ಅನಿಸ್ತು? ಯಾಕೆ ಹೋಗ್ಲೇಬೇಕು, ನಾನ್ ನೋಡ್ಲೇಬೇಕು, ಈ ಸೆಲೆಬ್ರೇಷನ್ ಅಲ್ಲಿ ಭಾಗಿ ಆಗ್ಲೇಬೇಕು, ಯಾಕೆ ಅನಿಸ್ತು ನಿಮ್ಗೆ? ನನಗೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ ನಾನು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗಿದ್ದೆ. ಸೊ ಬಟ್ ಅಲ್ಲಿ ನೋಡಿದ್ರೆ ಗೊತ್ತಾಯ್ತು ಅಲ್ಲಿ ಕಂಪ್ಲೀಟ್ಲಿ ಮಿಸ್ ಮ್ಯಾಚ್. ಅಲ್ಲಿ ಏನೇಂದ್ರೆ ಏನು ಅರೇಂಜ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಅಲ್ಲಿ ಸಿಕ್ಕಾಕೊಂಡೆ ಅಲ್ಲಿ. ನಿಮ್ಮ ಹೆಸರೇನು? ನನ್ನ ಹೆಸರು ಭಾರ್ಗವ್ ಅಂತ. ಭಾರ್ಗವ್ ಅವರೇ, ನೀವೆಲ್ಲಿದ್ರಿ ಅವತ್ತು?
ಸರ್ ನಾನು ಫಸ್ಟ್ ವಿಧಾನಸೌಧಕ್ಕೆ ಹೋಗಿದ್ದೆ. ಸೊ ವಿಧಾನಸೌಧದಿಂದ ಮುಗಿಸ್ಕೊಂಡು ಕಬ್ಬನ್ ಪಾರ್ಕ್ ಕಡೆಯಿಂದ ಬಂದೆ ಚಿನ್ನಸ್ವಾಮಿ ವಿಧಾನಸೌಧದಲ್ಲಿ ಮುಗಿಸ್ಕೊಂಡು ಕಬ್ಬನ್ ಪಾರ್ಕ್ ಕಡೆ ಹೋಗಿ ಚಿನ್ನಸ್ವಾಮಿ ಕಡೆ ಹೋಗ್ಬೇಕಂತ ಅಂದ್ಕೊಂಡ್ರಿ. ಸಾಕಲ್ವಾ ವಿಧಾನಸೌಧದಲ್ಲೇ ಮುಗಿಸಿದ್ರಲ್ವಾ, ಮತ್ತೆ ಯಾಕೆ ಚಿನ್ನಸ್ವಾಮಿಗೂ ಹೋಗ್ಬೇಕು ಅಂತ ಅನ್ಕೊಂಡ್ರಿ? ಹೇಳಿದ್ರಲ್ಲ ಸರ್ ಚಿನ್ನಸ್ವಾಮಿಲೂ ಇವೆಂಟ್ ಇದೆ ಅಂತ ಅನ್ಬಿಟ್ಟು, ಸೊ ನಾವ್ ಅದನ್ನು ನೋಡೋಣ ಅಂತ ಬಂದ್ವಿ. ಸೊ ನೀವು ವಿಧಾನಸೌಧದಲ್ಲೂ ನೋಡಿ ಮತ್ತೆ ಚಿನ್ನಸ್ವಾಮಿಲೂ ಕೂಡ ನೋಡೋಣ ಅಂತ ಹೋದ್ರಿ. ಯಾಕೆ ನಿಮಗೆ ಪರೇಡ್ ಕ್ಯಾನ್ಸಲ್ ಆಗಿರೋ ವಿಚಾರ ಗೊತ್ತಿರ್ಲಿಲ್ವಾ? ಗೊತ್ತು ಸರ್, ಬಟ್ ವಿಧಾನಸೌಧದಲ್ಲಿ ಏನು ನೆಟ್ಟಿಗೆ ಆಗ್ಲಿಲ್ವಲ್ಲ, ಅಲ್ಲಿ ಏನು ನಮ್ ನೋಡಕ್ಕೆ ಆಗಿಲ್ಲ. ಅಲ್ಲಿ ನಿಮಗೆ ನೋಡಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ನಮ್ಮ ಮನಸ್ಸು ಅರ್ಥ ಮಾಡ್ಕೋಬೇಕು. ನಾವೇನ್ ಅನ್ಕೋಬೇಕು, ಓ ಇಲ್ಲೂ ನೋಡಕ್ ಆಗ್ತಿಲ್ಲ, ಅಲ್ಲೂ ನೋಡಕ್ ಆಗ್ತಿಲ್ಲ, ಸೊ ನಾವು ಮನೆಗೆ ಹೋಗ್ಬೇಕು ಅಂತ ಅನ್ಸ್ಬೇಕು ಅಲ್ವಾ? ಆದ್ರೂ ಯಾಕೆ ಅಭಿಮಾನ, ಯಾಕೆ RCB ಮೇಲೆ ಅಂತ ಹುಚ್ಚು ಯಾಕೆ ಕೇಳ್ತಾ ಇದೀನಿ ನಾನೀಗ. ಸರ್ ಫಸ್ಟ್ ಆಫ್ ಆಲ್ 18 ವರ್ಷದಿಂದ ಗೆದ್ದಿಲ್ಲ ಸರ್ ನಾವು, ಇದೇ ಫಸ್ಟ್ ಟೈಮ್ ಗೆಲ್ತಾ ಇರೋದು. ಸೊ ಆ ಅಭಿಮಾನದಿಂದ ಸೊ ಹೇಗಿರುತ್ತೆ ಎಕ್ಸ್ಪೆಕ್ಟೇಷನ್ಸ್ ನೋಡೋಣ ಅಂತ ಬಂದಿದ್ವಿ. ಸೊ ಈ ತರ ಆಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂಡ್ ನಮ್ಗೆ ಅಲ್ಲಿ ಕಾಲ್ ತುಳಿತ ಆಗಿದೆ ಅಂತಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾವು ವಿಧಾನಸೌಧದಲ್ಲಿ ಇದ್ವಿ, ನ್ಯೂಸ್ ಅಲ್ಲಿ ಬರ್ತಾ ಇದ್ವಿ, ನ್ಯೂಸ್ ಅಲ್ಲಿ ಜಾಮರ್ ಆನ್ ಆಗಿತ್ತು, ನಮ್ಗೆ ಏನು ಟೆಲಿಕಾಮ್ ಕಾಲ್ಸ್ ಹೋಗ್ತಾ ಇರ್ಲಿಲ್ಲ ಅಲ್ಲಿ. ಸೊ ಆದ್ರಿಂದ ನಮ್ಗೆ ಇಲ್ಲಿ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಸೊ ಅಲ್ಲಿ ಮಿಸ್ ಆಯ್ತಲ್ವಾ, ಇಲ್ಲಿ ನೋಡೋಣ ಅಂತ ಅನ್ಕೊಂಡು ನಾವ್ ಈ ಕಡೆ ನಿಮಗೆ ಕಾಲ್ ತುಳಿತದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಇವಾಗ ಹೇಳಿ, ಯಾರ ತಪ್ಪು ನಿಮಗೆ ಏನ್ ಅನ್ಸುತ್ತೆ ಆಸ್ ಎ ಅಭಿಮಾನಿಯಾಗಿ? ಆಸ್ ಎ ಅಭಿಮಾನಿಯಾಗಿ ನಾನು ಹೋಗ್ಲೇಬೇಕಾಗಿತ್ತು ಅಂತಾನೆ ಅನ್ಸುತ್ತೆ ಸರ್. ಹೋಗ್ಲೇಬೇಕಾಗಿತ್ತು ಅನ್ಸುತ್ತೆ. ಹೌದು. ಓಕೆ, ಎಸ್, ಮತ್ತಷ್ಟು ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕೂಡ ಮಾತಾಡ್ಸೋಣ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ರಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಟ್ಯಾಂಕಿ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.